ವೆಲ್ಕಮ್ ಟು ಟ್ರಾವೆಲ್ ವಿತ್ ಬಲಾಲ್. ಕರಾವಳಿ ಹಾಗೂ ತುಳುನಾಡಿನ ಸಂಸ್ಕೃತಿಯಲ್ಲಿ ಆಟಿ ಅಮಾವಾಸ್ಯೆಗೆ ಅತ್ಯಂತ ವಿಶಿಷ್ಟ ಮತ್ತು ಧಾರ್ಮಿಕ ಪ್ರಾಮುಖ್ಯತೆ ಇದೆ. ತುಳುನಾಡಿನಲ್ಲಿ ಅತ್ಯಂತ ವಿಶಿಷ್ಟವಾದ ಅಮಾವಾಸ್ಯೆಗಳಲ್ಲಿ ಒಂದಾದ ಆಟಿ ಅಮಾವಾಸ್ಯೆಯನ್ನು ಶ್ರದ್ಧೆ, ಭಕ್ತಿ ಮತ್ತು ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಪ್ರಕೃತಿಯೊಂದಿಗೆ ಬೆಸೆದ ಮನುಷ್ಯನ ಬದುಕಿನ ನಾನಾ ಮಗ್ಗುಲುಗಳಿಗೆ ಬೆಳಕು ಚೆಲ್ಲುವ, ಆರೋಗ್ಯದ ಅಗತ್ಯತೆ ಸಾರುವ ಹಿರಿಯರನ್ನು ನೆನಪಿಸಿಕೊಳ್ಳುವ ಮಳೆಗಾಲದ ಹಬ್ಬವಾಗಿ ಆಟಿ ಅಮಾವಾಸ್ಯೆ ಗಮನಿಸಲಿದೆ. ಆಟಿ ಅಮಾವಾಸ್ಯೆಯ ದಿನ ತುಳುನಾಡಿನ ಪ್ರತಿಯೊಂದು ಮನೆಯಲ್ಲಿ ಪಾಲೆದ ಮರದ ಕೆತ್ತೆಯ ಮದ್ದು ಅಥವಾ ಹಾಲೆ ಮರದ ತೊಗಟೆಯ ಔಷಧ ಕುಡಿಯುವುದು ತಲೆ ತಲಾಂತರಗಳಿಂದ ನಡೆದುಕೊಂಡು ಬಂದಿರುವ ಒಂದು ಪವಿತ್ರ ಹಾಗೂ ಆರೋಗ್ಯಕರ ಸಂಪ್ರದಾಯ. ಆಟಿ ಅಮಾವಾಸ್ಯೆಯ ದಿನ ಸೂರ್ಯೋದಯಕ್ಕೂ ಮುನ್ನ ಈ ಮರದಲ್ಲಿ ಅಪಾರ ಪ್ರಮಾಣದ ದೈವಿಕ ಹಾಗೂ ಔಷಧೀಯ ಗುಣಗಳು ಸಮಾವೇಶಗೊಂಡಿರುತ್ತವೆ ಎಂಬುದು ನಂಬಿಕೆ. ಅಮಾವಾಸ್ಯೆಯ ದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚಿತವಾಗಿ ಪಾಲೆ ಮರದ ಬಳಿಗೆ ತೆರಳಿ ಯಾವುದೇ ಕಬ್ಬಿಣದ ಆಯುಧಗಳನ್ನು ಬಳಸದೆ ಕೇವಲ ಸಾಮಾನ್ಯ ಕಲ್ಲಿನಿಂದ ಜಜ್ಜಿ ಮರದ ತೊಗಟೆಯನ್ನು ತೆಗೆಯಲಾಗುತ್ತದೆ. ಕಬ್ಬಿಣ ತಾಗಿದರೆ ಔಷಧೀಯ ಗುಣ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಮನೆಗೆ ತಂದ ತೊಗಟೆಯನ್ನು ಕಲ್ಲಿನಿಂದ ಚೆನ್ನಾಗಿ ಜಜ್ಜಿ ಅದಕ್ಕೆ ಜೀರಿಗೆ, ಓಮ, ಬೆಳ್ಳುಳ್ಳಿ, ಕಾಳುಮೆಣಸು ಮತ್ತು ಕಲ್ಲುಪ್ಪು ಸೇರಿಸಿ ಕಷಾಯದ ರಸವನ್ನು ಸಿದ್ಧಪಡಿಸಲಾಗುತ್ತದೆ. ಹೀಗೆ ತಯಾರಿಸಿದ ರಸಕ್ಕೆ ಕಾಯಿಸಿದ ಬಿಳಿ ಕಲ್ಲನ್ನು ಹಾಕಿ ಒಗ್ಗರಣೆ ನೀಡಲಾಗುತ್ತದೆ. ಅಮಾವಾಸ್ಯೆಯ ದಿನ ಬೆಳಗ್ಗೆ ಕುಟುಂಬದ ಎಲ್ಲ ಸದಸ್ಯರು ಖಾಲಿ ಹೊಟ್ಟೆಯಲ್ಲಿ ಈ ಕಷಾಯವನ್ನು ಒಂದೊಂದು ಲೋಟ ಕುಡಿಯುತ್ತಾರೆ. ಈ ಮದ್ದಿನ ರಸ ತೀವ್ರ ಕಹಿಯಾಗಿರುವುದರಿಂದ ಮದ್ದು ಕುಡಿದ ತಕ್ಷಣ ನಾಲಿಗೆಯ ಕಹಿ ಕಳೆಯಲು ಬೆಲ್ಲ ಅಥವಾ ಸಕ್ಕರೆಯನ್ನು ಸವಿಯುತ್ತಾರೆ. ಮದ್ದು ಕುಡಿದ ನಂತರ ದೇಹವನ್ನು ತಂಪುಗೊಳಿಸಲು ಹಾಗೂ ಜೀರ್ಣಕ್ರಿಯೆಗೆ ಸಹಾಯವಾಗಲು ಮಧ್ಯಾಹ್ನ ಮೆಂತೆಯ ಗಂಜಿ ಊಟವನ್ನು ಮಾಡುತ್ತಾರೆ.